ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಜಿಲ್ಲೆಯಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತವಾಗಿದೆಯಾ? ಇನ್ನು ಒಂದು ಕಡೆ ಕಾರ್ಮಿಕರನ್ನ ಜೀತದಾಳಾಗಿ ದುಡಿಸ್ಕೊಳ್ತಾ ಇರುವಂತಹ ಇಟ್ಟಿಗೆ ಬಟ್ಟಿ ಮಾಲೀಕ 24 ಮಂದಿ ಕಾರ್ಮಿಕರನ್ನ ರಕ್ಷಿಸಿದಂತಹ ಇಳಕಲ್ ತಹಶೀಲ್ದಾರ್ ಅಮರೇಶ್ ಸಂಕಲಾಪುರ ಗ್ರಾಮದ ಇಟ್ಟಿಗೆ ಭಟ್ಟಿಯಲ್ಲಿ ದುಡಿತಾ ಇದ್ದಂತಹ ಕಾರ್ಮಿಕರು ವಾರಕ್ಕೆ 400 ರೂಪಾಯಿ ಅಂತೆ ದುಡಿಸ್ಕೊಳ್ತಾ ಇದ್ದಂತಹ ಇಟ್ಟಿಗೆ ಬಟ್ಟಿ ಮಾಲೀಕ ಈರಪ್ಪ ಕುಂಬಾರ ಇಟ್ಟಿಗೆ ಬಟ್ಟಿಯಲ್ಲಿ ಬಾಲ ಕಾರ್ಮಿಕರು ಕೂಡ ಪತ್ತೆಯಾಗಿದ್ದಾರೆ. ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಜೀತ ಕಾರ್ಮಿಕರನ್ನ ಮರಳಿ ಒಡಿಶಾಗೆ ಕಳುಹಿಸಿಕೊಟ್ಟಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೇಗೆ ಈ ಜೀತದಾಳು ಪದ್ಧತಿ ಇನ್ನೂ ಕೂಡ ನಡೀತಾ ಇದೆ ಅಂತ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ, ಯಾವ ರೀತಿಯಾಗಿ ಈ ಜೀತ ಕಾರ್ಮಿಕರನ್ನ ಬಳಸ್ಕೊಳ್ತಾ ಇದ್ರು ಅಂತ ಹೇಳಿ. ಒಂದ್ ದಿನಕ್ಕೆ 500 ರೂಪಾಯಿ ಕೊಟ್ಟರು ಕೂಡ ಕೂಲಿ ಕಾರ್ಮಿಕರು ಸಿಗಲ್ಲ. ಅದರಲ್ಲೂ ಒಂದು ವಾರಕ್ಕೆ 400 ರೂಪಾಯಿ ಕೊಡ್ತಾ ಇದ್ರಂತೆ. 400 ರೂಪಾಯಿ ಕೊಟ್ಟು ದುಡಿಸ್ಕೊಳ್ತಾ ಇದ್ರು ಅಂತಂದ್ರೆ ಇನ್ನು ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ ಅಂತ. 24 ಮಂದಿ ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದಾರೆ. ಸದ್ಯಕ್ಕೀಗ ಅವರೆಲ್ಲರೂ ಕೂಡ ಒಡಿಶಾ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಅವರೆಲ್ಲರನ್ನೂ ಕೂಡ ಒಡಿಶಾಗೆ ವಾಪಸ್ ಕಳುಹಿಸುವಂತಹ ಕೆಲಸಗಳು ಕೂಡ ಆಗಿದೆ. ಅದರಲ್ಲೂ ಬಾಲ ಕಾರ್ಮಿಕರು ಕೂಡ ಇದ್ರು ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ.